ನಮಸ್ಕಾರ ಎಲ್ಲರಿಗೂ, ಹೇಗಿದ್ದೀರಾ ಎಲ್ಲರೂ? ನಾನು ಈ ಒಂದು ವಿಡಿಯೋದಲ್ಲಿ ಪುಟಾಣಿ ಚಟ್ನಿ ಪುಡಿಯನ್ನು ಹೇಗೆ ಮಾಡೋದು ಅನ್ನೋದನ್ನು ಶೇರ್ ಮಾಡ್ತಾ ಇದ್ದೀನಿ. ಅದಕ್ಕೋಸ್ಕರ ನಾನು ಪುಟಾಣಿ, ಆಮೇಲೆ ಒಣಮೆಣಸಿನ್ಕಾಯಿ, ಕರಿಬೇವನ್ನು ಸ್ವಲ್ಪ ಫ್ರೈ ಮಾಡಿ ಇಟ್ಕೊಂಡಿದ್ದೀನಿ. ಆಮೇಲೆ ಬೆಳ್ಳುಳ್ಳಿಯನ್ನು ಸಹ ತೆಗೆದುಕೊಂಡಿದ್ದೀನಿ. ಇದರ ಜೊತೆಗೆ ಒಣ ಕೊಬ್ಬರಿಯನ್ನು ಸಹ ನಾವು ಸ್ವಲ್ಪ ತುರಿದುಕೊಂಡು ಇಟ್ಕೊಂಡಿರಬೇಕು. ಪುಟಾಣಿಯನ್ನು ಸ್ವಲ್ಪ ಜಾಸ್ತಿ ನಾವು ತೆಗೆದುಕೊಂಡಿರಬೇಕು. ಆಮೇಲೆ ಒಣ ಕೊಬ್ಬರಿಯನ್ನು ಸ್ವಲ್ಪ ಕಡಿಮೆ ತೆಗೆದುಕೊಂಡಿರಬೇಕು. ಎಲ್ಲ ಪದಾರ್ಥಗಳನ್ನು ಸೇರಿಸಿ ನಾವು ಮಿಕ್ಸಿ ಜಾರಲ್ಲಿ ಹಾಕ್ಕೊಂಡ್ರೆ ಪುಟಾಣಿ ಪುಡಿ ರೆಡಿ ಆಗುತ್ತೆ. ಸೊ ಇಲ್ಲಿ ಏನು ಅಂದರೆ, ನಮಗೆ ಖಾರ ಜಾಸ್ತಿ ಬೇಕು ಅಂದಾಗ ಒಣಮೆಣಸಿನ್ಕಾಯಿಯನ್ನು ತುಂಬ ಜಾಸ್ತಿ ತೆಗೆದುಕೊಳ್ಬೇಕಾಗತ್ತೆ. ಇಲ್ಲ ನಮಗೆ ಖಾರ ಮೀಡಿಯಮ್ ಆಗಿ ಬೇಕು ಅಂದಾಗ ನೀವೊಂದು 10-12 ಒಣಮೆಣಸಿನ್ಕಾಯಿಯನ್ನು ನಾವು ಫ್ರೈ ಮಾಡಿಕೊಂಡ್ರೂ ಸಹ ಸಾಕಾಗುತ್ತೆ. ಸೊ ಎಲ್ಲ ಪದಾರ್ಥಗಳನ್ನು ಸಹ ಹಾಕಿಬಿಟ್ಟು ಇದಕ್ಕೆ ಸ್ವಲ್ಪ ಉಪ್ಪನ್ನು ಬೆರೆಸಿ ನಾವು ಜಾರಲ್ಲಿ ಮಿಕ್ಸಿ ಮಾಡಬೇಕಾಗತ್ತೆ. ಸೊ ಹೀಗೆ ಮಾಡಬೇಕಾದ್ರೆ ಕೆಲವೊಂದು ಸರಿ ಏನಾಗುತ್ತೆ, ಒಣ ಕೊಬ್ಬರಿ ಜಾಸ್ತಿ ಇದ್ದಾಗ ಹೊರಗಡೆ ಬರುವ ಚಾನ್ಸಸ್ ಇರುತ್ತೆ ಪುಡಿ. ಸೊ ಮೊದಲು ನೀವು ಪುಟಾಣಿಯನ್ನು ಮೊದಲು ಮಿಕ್ಸರ್ ಜಾರಿಗೆ ಹಾಕ್ಕೊಂಡು ಆಮೇಲೆ ಕೊಬ್ಬರಿಯನ್ನು ಹಾಕಿ ರುಬ್ಬಿಕೊಳ್ಳಿ. ಪುಟಾಣಿ ಚಟ್ನಿ ಪುಡಿ ಹೀಗೆ ತಯಾರಾಗಿದೆ. ಇದಕ್ಕೆ ಉಪ್ಪು ಆಮೇಲೆ ಖಾರ ಸರಿಯಾಗಿ ಆಗಿದೆಯಾ ಅಂತ ಒಂದ್ಸರಿ ನೀವು ಟೇಸ್ಟ್ ಮಾಡಿ ನೋಡಿ. ಇಲ್ಲ ಒಂದು ಖಾರದ ಪುಡಿ ಸಹ ಹಾಕಿಬಿಟ್ಟು ನಿಮಗೆ ಖಾರನೂ ಸಹ ಜಾಸ್ತಿ ಮಾಡ್ಕೊಳ್ಬೋದು. ಸೊ ಉಪ್ಪು ಆಮೇಲೆ ಖಾರದ ಪುಡಿ ಸರಿಯಾಗಿ ಇದ್ದಾಗ ಟೇಸ್ಟೂ ಸಹ ತುಂಬ ಚೆನ್ನಾಗಿ ಇರುತ್ತೆ. ಈ ಒಂದು ಚಟ್ನಿ ಪುಡಿಯನ್ನು ನಾವು ಉಪ್ಪಿಟ್ಟು ಆಮೇಲೆ ಅನ್ನದ ಜೊತೆಗೆ ತುಪ್ಪ ಹಾಕ್ಕೊಂಡು ಹೀಗೆ ಉಪಯೋಗ ಮಾಡ್ಬೋದು. ನೀವು ಟ್ರೈ ಮಾಡಿ ಹೇಗೆ ಬಂತು ಅಂತ ಕಮೆಂಟ್ ಮಾಡಿ. ಥ್ಯಾಂಕ್ ಯು ಫಾರ್ ವಾಚಿಂಗ್.